ನೀನ್ ಬದುಕ್ಬೇಕು ಅಂದ್ರೆ ಆಪರೇಷನ್ ಮಾಡ್ಬೇಕಂತಮ್ಮ. ಡಾಕ್ಟರ್ ಅಪ್ಪನ ಹತ್ರ 5 ಲಕ್ಷ ರೂಪಾಯಿ ಆಗುತ್ತೆ ಅಂದ್ರು. 5 ಲಕ್ಷನಾ? ಅದಕ್ಕಪ್ಪ ಏನಂದ್ರು? ಅದು ಅಪ್ಪ ಒಂದ್ ನಿಮಿಷನೂ ಯೋಚನೆ ಮಾಡ್ದಂಗೆ ಅಷ್ಟು ದುಡ್ಡು ಕಟ್ಬಿಡ್ತಮ್ಮ. ಡಾಕ್ಟರ್ ಅದೇನೋ ಒಂದು ಸಣ್ಣ ಆಪರೇಷನ್ ಅಂದ್ರು. 2 ದಿನ ಹುಷಾರಾಗಿ ಬಿಡು ತಗೊಂಡ ಅಮೌಂಟ್ ಕೊಡು. ಹಂಗೆ ನರ್ಸ್ ಬಂದು ಬ್ಲಡ್ ಸ್ಯಾಂಪಲ್ ತಗೊಳ್ತಾರಂತೆ. ಬೇಗ ಊಟ ಮಾಡಿ. ಡಾಕ್ಟರ್ ಮರ್ತು ಬಿಟ್ಟಿದ್ದೀನಿ. ಬಂದೇ ಇರ. ಸಾರಿ ಕಣ್ರಿ. ಹೇ, ನೀನ್ ಯಾಕೆ ಸಾರಿ ಕೇಳ್ತೀಯ? ಕಾಯಿಲೆನೇರಾದ್ರೂ ಬೇಕಂತ ಬಡ್ಸ್ಕೊಂತಾರ? ನೀನೊಳ್ಳೆ. ನೀನಿನ್ನಕ್ಕೂ ದುಡ್ಡು ಕೊಡ್ದೆ 1 ರೂಪಾಯಿ ಉಳಿಸ್ತಿರ್ಬೇಕಾದ್ರೆ ನಿನ್ನ ಚುಕ್ಕ ಚುಕ್ಕ ಅಂತ ತುಂಬಾ ಬೈಕೊಂಡಿದ್ದೀನಿ. ನೀವೆಲ್ಲರೂ ತಿಳ್ಕೊಂಡಿರೋ ಥರ ನಾನು ಚುಕ್ಕ ಅಲ್ಲ. ಇಲ್ಲಿ ಸಂಸಾರ ನಡೆಸ್ತಿರೋ ಎಷ್ಟೋ ಮಿಡಲ್ ಕ್ಲಾಸ್ ಗಂಡಂದ್ರ ಥರನೇ ನಾನು. ನನಗೆ ಈ ಶೋರೂಮಲ್ಲಿ ಸಿಗೋ ಬ್ರ್ಯಾಂಡೆಡ್ ಬಟ್ಟೆಗಳಿಗಿಂತ ಸಂತೆಯಲ್ಲಿ ಸಿಗೋ 100 ರೂಪಾಯಿ ಹಂಗಿಲ್ಲೇ ಖುಷಿ. ಮ್ಯಾಟ್ರೆಸ್ ಮೇಲೆ AC ಗಾಳಿಲಿ ಬರೋ ನಿದ್ದೆ ಅದು ಹೆಂಗಿರುತ್ತೋ ನಂಗೆ ಗೊತ್ತಿಲ್ಲ. ದಿನ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಬಂದಾಗ ನೀ ಮಾಡಿದ ಅಡ್ಗೆ ಊಟ ಮಾಡಿ ಬರೀ ಚಾಪೆ ಮೇಲೆ ಕಣ್ ತುಂಬ ನಿದ್ದೆ ಮಾಡ್ದವ್ ನಾನು. ಬೋರ್ ಆದಾಗ ದೂರದ ಯಾವುದೋ ದೇಶಕ್ಕೆ ಫ್ಲೈಟಲ್ಲಿ ಹೋಗಿ ಸ್ಟೇಟಸ್ ಹಾಕೋ ಕನ್ಸಲ್ಲ ನಾ ಯಾವತ್ತೂ ಕಂಡೇ ಇಲ್ಲ. ಹಬ್ಬಕ್ಕೆ ಗೌರ್ಮೆಂಟ್ ಬಸ್ಸಲ್ಲಿ ನಿಮ್ಮ ಪಕ್ಕ ಕುತ್ಕೊಂಡು ಯಾವಾಗಲೂ ಒಂದ್ಸತಿ ಊರಿಗೆ ಹೋಗಿ ಬರೋದ್ರಲ್ಲೇ ಖುಷಿಯಾಗಿರೋ ಪುಟ್ಟು ಬದುಕು ನಂದು. ಆ ಗೂಡು ಇವತ್ತೋ ನಾಳೆನೋ ಬೀಸೋ ಈ ಥರ ಯಾವುದೋ ಒಂದು ಬಿರುಗಾಳಿಗೆ ಒಂಚೂರು ಅಲ್ಲಾಡದೆ ಇರೋ ಥರ ಇನ್ನು ಎಷ್ಟು ಕಷ್ಟ ಬೇಕಾದ್ರೂ ಪಟ್ಟು ಹೀಗೆ ಗಟ್ಟಿಯಾಗಿ ನಿಂತಿರ್ತೀನಿ ಕಣೆ.